ಬಿಗ್ ಬಾಸ್. ಇಷ್ಟು ದಿನ ನಾವೇನು ಬಿಗ್ ಬಾಸ್ ನೋಡ್ತಿದ್ರೋ ಇದೇ ಒಂಥರ ಇತ್ತು. ಈಗ ಫಿನಾಲೆ ಹತ್ರ ಬಂತು, ಇನ್ನೊಂದು ವಾರ ಇದೆ. ಈ ವಾರ ಏನು ಬಿಗ್ ಬಾಸ್ ಇದೆ ಇದೇ ಒಂಥರ ಇರುತ್ತೆ. ಯಾಕಂತ ನಾನು ನಿಮ್ಗೆ ಹೇಳ್ತೀನಿ, ನನಗಂತೂ ಇದು ನೋಡೋದಕ್ಕೆ ಈ ವಾರ ಸೂಪರ್ ಎಕ್ಸೈಟಿಂಗ್ ಆಗಿದೆ. ಯಾಕೆ ನಾನು ಈ ವಾರ ನೋಡೋದಕ್ಕೆ ಅಷ್ಟು ಇಂಟ್ರೆಸ್ಟ್ ಇದೆ ಅಂತ ಹೇಳ್ತಿದ್ದೀನಿ ಅಂದರೆ, ಈಗ ಮನೆಯಲ್ಲಿ ಅಷ್ಟು ಜನ ಇದ್ದರು, ಎಲ್ಲ ಆಚೆ ಹೋದರು. ಆಚೆಯಿಂದ ಈಗ ಮನೆಯಲ್ಲಿದ್ದಾಗ ಅವ್ರ ಅಭಿಪ್ರಾಯನೇ ಬೇರೆ ಥರ ಇತ್ತು. ಅವ್ರಿಗೆ ಯಾರ್ಯಾರು ಇಷ್ಟನೋ ಅವ್ರ ಜೊತೆ ಚೆನ್ನಾಗಿರೋರು. ಈಗ ಆಚೆಯಿಂದ ನೋಡಿರ್ತಾರೆ ಯಾರಿಗೆ ಕ್ರೇಜ್ ಹೆಂಗಿದೆ, ಈ ಯಾವ ಒಳಗೆ ಹೆಂಗಿರ್ತಾರೆ ಎಲ್ಲ ನೋಡ್ಕೊಂಬಂದು ಈಗ ಒಬ್ಬೊಬ್ಬರೇ ಬರ್ತಾ ಇದ್ದಾರೆ ಈ ಓಲ್ಡ್ ಕಂಟೆಸ್ಟೆಂಟ್ಸು. ಅವರು ನೋಡ್ಕೊಂಬಂದಿರೋರು ಈ ಮನೆ ಒಳಗೆ ಬರ್ತಾರಲ್ಲ, ಯಾರ್ಯಾರ ಹತ್ರ ಹೆಂಗೆ ಮಾತಾಡ್ತಾರೆ, ಯಾವ ರೀತಿ ಇರುತ್ತೆ, ಇದು ನೋಡೋದಕ್ಕೆ ನನಗಂತೂ ಸೂಪರ್ ಎಕ್ಸೈಟಿಂಗ್ ಆಗಿದೆ. ಯಾಕಂದರೆ ಈಗ ಏನಾಗುತ್ತೆ ಅಂದರೆ, ಈಗ ಒಳಗೆ ಯಾರನ್ನ ಇಷ್ಟಪಡ್ತಾ ಇದ್ರೋ ಈಗ ಆಚೆಯಿಂದ ಬಂದು ಅವ್ರು ಇಷ್ಟ ಆಗದಿರೋ ಇರೋರು ಇರ್ತಾರೆ. ಯಾರನ್ನ ಇಷ್ಟಪಡ್ತಾಯಿದ್ದೋ ಅವ್ರನ್ನೇ ಈಗ ಇಷ್ಟಪಡದೇ ರೀತಿ ಹೋಗಿರ್ತಾರೆ ನಂಗನ್ಸ್ದಂಗೆ. ಮತ್ತು ಈಗ ಆಚೆ ಕ್ರೇಜ್ ನೋಡ್ಕೊಂಬಂದು ಅವ್ರ ಹತ್ರ ಚೆನ್ನಾಗಿರೋದಕ್ಕೆ ಆ ರೀತಿನೂ ನೋಡ್ತಾರೆ. ಈಗ ಒಬ್ಬೊಬ್ಬರು ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ನಾವು ನೋಡಬೇಕು. ಈಗ ಅವ್ರು ನಿಜವಾದ ಸತ್ಯನೂ ಬರುತ್ತೆ. ಈಗ ಒಳಗಿರೋರು ಏನು ಅಂದ್ಕೊಂಡಿರ್ತಾರೆ, ನನ್ನ ಹತ್ರ ಇವ್ರು ಕ್ಲೋಸ್ ಆಗಿದ್ರು, ಆ ಥರ ಒಂಥರ ಖುಷಿಯಾಗೆ ಮಾತಾಡ್ಸೋದಕ್ಕೆ ಹೋಗ್ತಾರೆ. ಅವ್ರು ಯಾವ ರೀತಿ ರಿಯಾಕ್ಟ್ ಮಾಡ್ಬೋದು. ಈಗ ಒಳಗಿರೋರು ಆಚೆ ಹೋದೋರ ಬಗ್ಗೆನೂ ಮಾತಾಡ್ಕೊಂಡಿರೋರು ಉಂಟು ಈ ಮನೆಯಲ್ಲಿ. ಅವ್ರು ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಇವನ್ನೆಲ್ಲ ನೋಡಬೇಕು. ಈಗ ಅವ್ರು ನಿಜವಾದ ಬಣ್ಣ ಬರುತ್ತೆ. ಈಗ ಒಳಗೇನಿದ್ರು ಅವ್ರು ನಿಜವಾಗ್ಲೂ ಫ್ರೆಂಡ್ಶಿಪ್ಗೋಸ್ಕರ ಇದ್ದ ಇಲ್ಲ ಗೇಮ್ಗೋಸ್ಕರ ಇದ್ರ ಅಂತ. ಈಗ ಆಚೆ ಹೋದ್ಮೇಲೆ ಇನ್ನವ್ರಿಗೆಲ್ಲ ಅಷ್ಟು ಇರಲ್ಲ. ಈಗ ಅವರೆಲ್ಲ ಹೇಗಿರ್ತಾರೆ, ಇಷ್ಟು ದಿನ ಏನು ಇಷ್ಟು ವಾರ ಬಂತು ಅದೆಲ್ಲ ಒಂದು ಲೆಕ್ಕ ಆದರೆ, ಈ ಒಂದು ವಾರನೇ ಒಂದು ಲೆಕ್ಕ ಆಗುತ್ತೆ. ಇಲ್ಲ ಆಚೆ ಬಂದು ಈಗ ನೀನು ಹಿಂಗೆ ಆಡ್ತಾ ಇದೆಯಾ ಚೆನ್ನಾಗಾಡು ಅನ್ನೋದು, ಅವ್ರಿಗೆ ಸ್ವಲ್ಪ ಅಡ್ವೈಸ್ ಕೊಡೋದು ಅವೆಲ್ಲ ನಡೆಯುತ್ತೆ. ಎಲ್ಲೋ ಒಂದು ಕಡೆ ಈ ಅಡ್ವೈಸ್ ಕೊಡೋವಾಗ ಅವ್ರಿಗೂ ಸ್ವಲ್ಪ ಅದು ಅಡ್ವಾಂಟೇಜು ಆಗುತ್ತೆ, ಡಿಸ್ಅಡ್ವಾಂಟೇಜು ಆಗುತ್ತೆ. ಅದೆಲ್ಲ ತುಂಬ ನಡೆಯುತ್ತೆ. ಏನಾಗುತ್ತೆ ಅಂತ ನೋಡಬೇಕು. ಮತ್ತು ಇನ್ನೊಂದು ವಾರ ಇದೆ. ಇನ್ನೊಂದು ವಾರದಲ್ಲಿ ಯಾರು ಗೆಲ್ತಾರೆ ಇದು ಸ್ವಲ್ಪ ಈಸಿಯಾಗೆ ನಾವು ಪ್ರಿಡಿಕ್ಟ್ ಮಾಡ್ಬೋದು. ಆದರೂ ಹೇಳೋಕ್ಕಾಗಲ್ಲ ಏನಾಗುತ್ತೆ ಅಂತ. ನಾನು ಸ್ವಲ್ಪ ಡೇಟಾ ಎಲ್ಲ ಕಲೆಕ್ಟ್ ಮಾಡಿ ನಿಮಗೆ ಹೇಳ್ತೀನಿ ಯಾರು ಗೆಲ್ತಾರೆ ಅಂತ, ಯಾರಿಗೆ ಎಷ್ಟೆಷ್ಟು ವೋಟ್ ಬಂದಿದೆ ಅಂತ. ಫಿನಾಲೆಗೆ ಮುಂಚೆನೇ ನಿಮ್ಗೆ ನಾನು ಅಪ್ಡೇಟ್ ಕೊಟ್ಬಿಡ್ತೀನಿ, ಕ್ಲಿಯರ್ ಕಟ್ಟಾಗಿ ನಿಮ್ಗೆ ಹೇಳ್ತೀನಿ. ನಿಮಗೆ ಏನು ಅನಿಸುತ್ತೆ, ನೀವು ಯಾರಿಗೆ ವೋಟ್ ಮಾಡ್ತಾಯಿದ್ದೀರಾ ನೀವು ಕಮೆಂಟಲ್ಲಿ ತಿಳಿಸಿ ನೋಡೋಣ. ಅದನ್ನು ನಾನು ಕಲೆಕ್ಟ್ ಮಾಡ್ತೀನಿ. ಮತ್ತು ಇದಕ್ಕೋಸ್ಕರ ನೀವು ಕಾಯಬೇಕು ಅಂದರೆ, ಈ ಅಪ್ಡೇಟ್ಗೋಸ್ಕರ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಕ್ಲಿಯರ್ ಅಪ್ಡೇಟ್ ನಾನು ಕೊಡ್ತೀನಿ.